ಮಮತೆಯ ತಾಯಿ. ಇವತ್ತು ನೀವೆಲ್ಲರೂ ನಗಲೇಬೇಕು, ಯಾಕಂದ್ರೆ ನಾನು ರಾಜಮಾತೆ. ಇದೇ ನನ್ನ ಮಾತು, ನನ್ನ ಮಾತೇ ಶಾಸನ. ಕಟ್ಟಪ್ಪ, ಅಮ್ಮ. ಕಟ್ಟಪ್ಪ, ನಿನಗೆ ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ಯಾ? ಅಮ್ಮ, ಇದು ಅಭ್ಯಾಸ. ಹೋಗ್ಲಿ ಬಿಡು, ನಿನ್ನ ಕೂದಲಿನ ಸಮಸ್ಯೆ ಇತ್ತಲ್ವಾ, ಏನಾದರೂ ಸುಧಾರಣೆ ಆಯ್ತಾ? ಅಮ್ಮ, ಕೊಬ್ಬರಿ ಎಣ್ಣೆ ಹಾಕಿದೆ, ಶೇಂಗಾ ಎಣ್ಣೆ ಹಾಕಿದೆ, ಕಾಡಿಗೆ ಹೋಗಿ ಸೊಪ್ಪು ತಂದು ಹಚ್ಚಿದೆ, ಒಂದು ಚೂರು ಚಿಗರಡಲಿಲ್ಲ ತಾಯಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅರ್ಥವಾಯಿತು ಬಿಡು, ನಿನಗೆ ಕೂದಲು ಬರುವುದು ತುಂಬಾ ಕಷ್ಟ ಅನಿಸುತ್ತೆ. ಏನಾದರೂ ಪವಾಡನೇ ನಡೀಬೇಕು. ಹೌದು ತಾಯಿ, ನಡಿಬೇಕು ನಡಿಬೇಕು. ಕಟ್ಟಪ್ಪ, ನಿನ್ನ ಇಷ್ಟು ವರ್ಷದ ನಿಷ್ಠೆಗೆ ನಿನ್ನ ಕೊನೆಯ ಆಸೆ ಏನು? ತಾಯಿ, ನನಗೆ ಒಂಟಿ ಜೀವನ ಸಾಕಾಗಿದೆ. 60 ವರ್ಷದಿಂದ ಈ ಕತ್ತಿಯನ್ನು ಹಿಡಿದುಕೊಂಡು ಹೋರಾಟ ಮಾಡಿ ಮಾಡಿ ನನ್ನ ಕೈ ರೇಖೆಗಳು ಅಳಿಸಿ ಹೋಗಿದೆ. ದಯವಿಟ್ಟು ಈಗಲಾದರೂ ನನ್ನ ಮದುವೆಯನ್ನು ಮಾಡಿಸಿ. ಛೇ, ಇದನ್ನು ಮೊದಲೇ ಹೇಳೋದಕ್ಕೆ ಏನು ರೋಗ? ನೀವು ಯಾವತ್ತೂ ಕೇಳಲೇ ಇಲ್ಲ ತಾಯಿ. ಮಂತ್ರಿಗಳೇ, ಈ ಕೂಡಲೇ ಕಟ್ಟಪ್ಪನಿಗೆ ಒಂದು ಹೆಣ್ಣನ್ನು ಹುಡುಕಿ ಅಕಲ ವಿಕಲ ಪಾತಾಳದಲ್ಲಿಯಾದರೂ ಕೂಡ ಬಿಡಬೇಕು. 60 ವರ್ಷ ಆಗಿರೋ ಈ ತಾತನಿಗೆ ಎಲ್ಲಿ ಅಂತ ಹುಡುಗಿ ಹುಡ್ಕೋದು ರಾಜಮಾತೆ? ಇದು ನನ್ನ ಕೈಲಿ ಆಗಲ್ಲ. ಮಂತ್ರಿಗಳೇ, ನೀವೇನು ಮಂತ್ರಿಯೋ ಇಲ್ಲ ಕಂತ್ರಿಯೋ? ಮಂತ್ರಿಗಳೇ, ನಾನು ಹೇಳಿದ್ದನ್ನು ಮಾತ್ರವೇ ಪಾಲಿಸಿ. ಇದೇ ನನ್ನ ಮಾತು, ನನ್ನ ಮಾತೇ ಶಾಸನ. ಆಗಲಿ ತಾಯಿ, ಹುಡುಕುತ್ತೇನೆ. ನನಗೆ ನಾಚಿಕೆ ಆಗ್ತಾ ಇದೆ. ನಿಲ್ಲಿಸು ನಿನ್ನ ನಾಚಿಕೆ, ನೋಡಕ್ಕಾಗ್ತಾ ಇಲ್ಲ. ಇಲ್ಲಿಂದ ಹೊರಟು ಮೊದಲು ಬಾಹುವನ್ನು ಕರೆದುಕೊಂಡು ಬಾ. ಏ ಶಿವಗಾಮಿ, ಕಂಡ ನಾಯಿಗಳಿಗೆಲ್ಲ ಮದುವೆ ಆಗ್ತಾ ಇದೆ. ನನ್ನ ಮಗನಿಗೆ ಮದುವೆ ಯಾವಾಗ ಮಾಡ್ತೀಯ? ಅವನಿಗೇನು ಅಮಾವಾಸ್ಯೆ? ಅವನಿಗೆ ಎಮ್ಮೆ ಕಾಯೋ ಕೆಲಸ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಅವನಿಗೆ ಯಾಕೆ ಮದುವೆ? ನೀವು ಹೋಗಿ ಸುಮ್ಮನೆ ಬಿಟ್ಕೊಳ್ಳಿ, ನಾನೆಲ್ಲ ನೋಡ್ಕೊಳ್ತೀನಿ. ಛೀ ಛೀ, ನನಗೆ ಇಷ್ಟನೇ ಆಗ್ತಾ ಇಲ್ಲ. ನನ್ನ ಮಗನಿಗೆ ಬರೀ ಮೋಸ. ಛೀ ಛೀ. ಬಹಿರ್ಮುಖ ಗೊತ್ತಾ? ನನಗೆ ಯಾವ ಮುಖನೂ ಗೊತ್ತಿಲ್ಲ ತಾಯಿ. ನಾನು ಮುಖ ತೊಳೆದು ಎಷ್ಟೋ ವರ್ಷಗಳು ಆಗಿದೆ. ಬರೀ ಮುಖ ಮಾತ್ರವೇ? ಅಯ್ಯೋ, ನೀವು ಗಾಬರಿ ಆಗಬೇಡಿ ತಾಯಿ, ಮುಖ ಮಾತ್ರ. ಹೋಗ್ಲಿ ಬಿಡು, ನಾನು ಬಿಟ್ಟ ಬಾಣಕ್ಕೆ ಎಷ್ಟು ಹಂದಿಗಳು ಸತ್ತು? ನೀವು ಬಿಟ್ಟ ಬಾಣಕ್ಕೆ ಎಲ್ಲ ಹಂದಿಗಳು ಸತ್ತವು, ಆದರೆ ಒಂದು ಮಾತ್ರ ನಿಮ್ಮ ಹಿಂದೆಯೇ ಇದೆ. ಯಾರಿಗೆ ಹೇಳುತ್ತೀಯ ಕಟ್ಟಪ್ಪ? ಅಯ್ಯೋ, ನೀವಲ್ಲ ತಾಯಿ, ಅರಮನೆಯ ಹಿಂಭಾಗದಲ್ಲಿ ಒಂದು ಹಂದಿ ಇದು ಓಡಾಡ್ತಾ ಇದೆ. ಬಾವು, ಏನಾದ್ರೂ ಮಾತಾಡಿ. ಮಾಮ, ನಂಗೆ ಆಸೆ ಆಗ್ತಾ ಇದೆ. ಇನ್ನೊಂದು ಮುದ್ದೆ, ನನ್ನೊಂದು ಮುದ್ದೆ ತರಿಸು. ಬೆಳಿಗ್ಗೆನೆ ಒಂದು ಮಂತ್ರಿ ಉಪ್ಪಿಟ್ಟು ತಿಂದೆ ಅಲ್ವೇನೋ. ಹೋಗ್ಲಿ ಬಿಡು, ಟೋಕನ್ ತಗೊಂಡು ಎಡಕ್ಕೆ ಹೋಗಿ ನಿಂತ್ಕೋ, ಮುದ್ದೆ ಕೊಡ್ತಾರೆ. ಬಾಬು, ಕಟ್ಟಪ್ಪನಿಗೆ ಮದುವೆ ಮಾಡ್ಬೇಕಂತೆ. ರಾಜಮಾತೆ ಆಜ್ಞೆ ಆಗಿದೆ. ಮಾಮ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿಮಗೆ? ವಯಸ್ಸಿದ್ದಾಗ ನಿಮ್ಮಗಳ ಸೇವೆನೇ ಆಯ್ತು. ಇವಾಗ್ಲಾದ್ರೂ ಬಿಟ್ರು ಬರೀ ನೀವೇ ಮದುವೆ ಮಾಡ್ಬೇಕಾ? ಹೌದು ರೀ, ಕಟ್ಟಪ್ಪನಿಗೆ ಮದುವೆ ಮಾಡಿ ಪ್ಲೀಸ್. ಆಗಲಿ, ನನ್ನದೇನು ಅಭ್ಯಂತರವಿಲ್ಲ. ಒಂದು ಸರಿ ಬಲ್ಲವನಿಗೆ ಕೇಳಬೇಕು. ನಡೀರಿ, ಹೋಗೋಣ. ಇವನು ಯಾವಾಗಲೂ ಎಮ್ಮೆಗಳ ಜೊತೆನೇ ಇರ್ತಾನೆ. ಇದು ಬಿಟ್ರೆ ಬೇರೇನು ಗೊತ್ತಿಲ್ಲ. ಇವನು ಉದ್ಧಾರನೇ ಆಗಂಗಿಲ್ಲ. ಬಾ 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 ಬಾ. ಬಲ್ಲಾಳ, ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಿಲ್ಲೇನೋ? ಎಮ್ಮೆ ಕೂಸ ಆಗ್ತಾ ಇದೀನಿ. ಕಾಣಿಸ್ತಾ ಇದೆ. ಇದನ್ ಬಿಟ್ಟು ಬೇರೆ ಏನಾದ್ರೂ ಮಾಡ್ಕೊಳ್ಳೋ, ಒಳ್ಳೆ ಹುಡುಗಿ ಸಿಗ್ತಾಳೆ. ಬೇಡ ಬೇಡ, ನಂಗೆ ದೇವಸ್ಥಾನದೇ ಬೇಕು. ಬೇಡ ಬೇಡ, ನೀನು ಕೂಸನೆ ಹಾಕ್ತಾ ಇದ್ದ, ಅದೇ ಕರೆಕ್ಟ್. ಲೇ ಕಟ್ಟಪ್ಪ, ನನ್ ಬೆನ್ನೋಯ್ತಾ ಇದೆ, ಬಂದಂತೂ. ಕಟ್ಟಪ್ಪ, ನಿಂಗೆ ಬೆನ್ನೆ ಯಾವುದು ಕಟ್ಟೆ ಅದು ಗೊತ್ತಾಗ್ತಿಲ್ವಾ? ನೀವು ಎಮ್ಮೆ ಜೊತೆ ಬೂಸ ತಿಂದು ತಿಂದು ನಿಮ್ಮ ಕತ್ತು ಬೆನ್ನು ಒಂದೇ ತರ ಕಾಣ್ತಾ ಇದೆ ಪ್ರಭುಗಳೇ.
ಕೊಡ್ತೀನಿ ನೋಡಿ ನಿಂಗೆ ಕೂಸ. ಹುಷಾರು, ನಿನ್ನ ಮಾತಿನ ಮೇಲೆ ನಿಗಾ ಇರಲಿ. ವಿಷಯವೇನು ತಿಳಿಸು. ನಾನು ಮದುವೆ ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನ ತಿಳ್ಸೋಕ್ ಬಂದಿದ್ದೀನಿ. ವಿಷಯ ಮಾತ್ರ ಹೇಳು, ಡಿಸೈಡ್ ನಾನು ಮಾಡ್ತೀನಿ. ದಯಮಾಡಿ ಒಪ್ಪಿಗೆಯನ್ನು ಕೊಡಿ ಬಂಧುಗಳೇ. ಸರಿ, ಹಾಗಿದ್ದರೆ ನಾನು ರಾಜಮಾತೆಗೆ ಶಿಫಾರಸು ಮಾಡ್ತೀನಿ. ನಡಿ ಹೋಗೋಣ. ಅಮ್ಮ, ಕಟ್ಟಪ್ಪನ ಮದುವೆಗೆ ನನ್ನ ಒಪ್ಪಿಗೆ ಇದೆ. ನಿನ್ನ ಒಪ್ಪಿಗೆ ಯಾವನೋ ಕೇಳಿದ್ದು, ನಾನು ಅವಾಗಲೇ ಒಪ್ಕೊಂಡಾಯ್ತು. ಏನಿದು ದೌರ್ಜನ್ಯ? ಬಲ್ಲಾಳನ ಮಾತಿಗೆ ಬೆಲೆ ಇಲ್ಲವೇ? ಬೆಳೆನೂ ಇಲ್ಲ, ಕಳೆನೂ ಇಲ್ಲ. ಹೋಗಿ ಮಲ್ಕೊಳ್ಳಿ. ಅಪ್ಪ, ನಡಿ ಹೋಗೋಣ. ಎಣ್ಣೆಗೆ ಬೂಸ ಹಾಕೋ ಟೈಮ್ ಆಯ್ತು. ಏನೋ ನಿನ್ನ ಕತೆ, ಭೂಸ ಅನ್ಕೊಂಡು. ನಡೆ ಹೋಗೋಣ. ಮಂತ್ರಿಗಳೇ, ಕಟ್ಟಪ್ಪನಿಗೆ ಹುಡುಗಿ ಹುಡುಕಿದ್ದೀರಾ? ಹೌದು ತಾಯಿ, ಪಕ್ಕದ ಊರಿನಲ್ಲಿ ಸಾಸುವೆ ವಂಶದ ರಾಯಪ್ಪನ ಮಗಳು ಸೊಟ್ಟಮ್ಮ ಅಂತ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ. ಇದು ಒಳ್ಳೆಯ ಸುದ್ದಿ. ಹಾಗಿದ್ದರೆ ತಡ, ಈ ಕೂಡಲೇ ರಾಯಪ್ಪನವರಿಗೆ ನಾವು ಬರುವ ವಿಷಯವನ್ನು ತಿಳಿಸಿ. ಆಗಲಿ ತಾಯಿ. ಕಟ್ಟಪ್ಪ, ನಾಳೆಯಾದ್ರೂ ಸ್ನಾನ ಮಾಡ್ಕೊಂಡು ರೆಡಿಯಾಗು. ಹುಡುಗಿ ನೋಡಕ್ ಹೋಗೋಣ. ಆಗಲಿ ತಾಯಿ. ಆಹ, ನನ್ನ ಮದುವೆಯಂತೆ. ಓಹ, ನನ್ನ ಮದುವೆಯಂತೆ. ಓ, ಏನಿದು ಇಡೀ ಕೆಟ್ಟದ ಜೊತೆ ಗುಂಪಾಗಿ ಬರುತ್ತಿದೆ. ಎಲ್ಲರಿಗೂ ಸ್ವಾಗತ. ಬನ್ನಿ, ಕುಳಿತುಕೊಳ್ಳಿ. ನಮ್ಮ ಮನೆಯ ಆತಿಥ್ಯವನ್ನು ಸ್ವೀಕರಿಸಿ. ನಮ್ಮ ಮಗಳು ನಡೆದರೆ ಹಂಸ, ಕುಣಿದರೆ ನಾಟ್ಯಮಯರೇ, ಹಾಡಿದರೆ ಗಾನ ಕೋಗಿಲೆ, ಆದರೆ ಬೈದರೆ ಮಾತ್ರ ನಿಮ್ಮ ಮನೆಯಾದ 3 ಕಾಸಿಗೆ ಹರಾಜು. ಆಹಾ, ಕಟ್ಟಪ್ಪನಿಗೆ ಸರಿಯಾದ ಧ್ವನಿ. ನಿಮ್ಮ ಹುಡುಗಿಯನ್ನು ಈ ಕೂಡಲೇ ಕರೆಸಿ. ಆಗಲಿ ತಾಯಿ. ನಿನ್ನ ಹೆಸರು ಹೇಳಮ್ಮ. ಅದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನೋಡು, ಇವನೇ ಕಟ್ಟಪ್ಪ, ನಿನ್ನನ್ನು ಮದುವೆ ಆಗುವವನು. ನನಗೆ ನಾಚಿಕೆ ಆಗ್ತಾ ಇದೆ. ಛೀ, ನಮಗೂ ನಾಚಿಕೆ ಆಗ್ತದೆ. ನಿಮ್ಮಿಬ್ಬರ ಮುಖ ನೋಡಿ ನನಗೂ ನಾಚಿಕೆ ಆಗ್ತಾ ಇದೆ. ಛೀ, ನಿನ್ನ ನಾಟ್ಯವನ್ನು ನೋಡಬಹುದೇ? ಭರತನಾಟ್ಯ ಆಡಬಹುದೇ? ಅಪ್ಪ, ನನಗೆ ಮದ್ವೆ ಬೇಡ ಅಪ್ಪ. ಈ ಹುಡುಗನ ತಲೆಯಲ್ಲಿ ಕೂದಲೇ ಇಲ್ಲ ಅಪ್ಪ. ಕೂದಲನ್ನ ಕಟ್ಕೊಂಡು ಏನಮ್ಮ ಆಗ್ಬೇಕು? ನನಗೆ ಕೂದಲಿದೆಯಾ? ನಾನು ಸಂತೋಷವಾಗಿಲ್ವ? ಇಲ್ಲ ಅಪ್ಪ, ನನಗೆ ಬೇಡ ಅಪ್ಪ. ಬೇಡ ಬೇಡ ಬೇಡ. ಏನಿದು ಅವಮಾನ? ಕೂದಲಿಲ್ಲವೆಂದು ಬೇಡ ಅಂತೀಯ? ಕೈಯಿಲ್ಲವೆಂದು ಈ ಮನುಷ್ಯನನ್ನು ನಾನು ಮದುವೆ ಆಗಲಿಲ್ಲವೇ? ಅದು ನಿನ್ ಕರ್ಮ, ನಾನೇನ್ ಮಾಡ್ಲಿ? ಎಷ್ಟು ಪೊಗರು ನಿನಗೆ? ಆಗಲಿ, ಇನ್ನೂ 3 ತಿಂಗಳೊಳಗೆ ನಮ್ಮ ಕಟ್ಟಪ್ಪನಿಗೆ ಕೂದಲು ಬರುವ ಹಾಗೆ ಮಾಡುತ್ತೇನೆ. ಆಮೇಲೆ ನಿಮ್ಮಿಬ್ಬರಿಗೂ ಮಾರಿ ಹಬ್ಬ ಮಾಡಿಸುತ್ತೇನೆ. ಇಲ್ಲ, ಕ್ಷಮಿಸಿ, ಮದುವೆ ಮಾಡಿಸುತ್ತೇನೆ. ಬನ್ನಿ, ಎಲ್ಲರೂ ಹೋಗೋಣ. ಮಂತ್ರಿಗಳೇ, ಈ ಕೂಡಲೇ ಮೈಸೂರಿನಿಂದ ಆದಿವಾಸಿ ಹೇರ್ ಆಯಿಲ್ ಅನ್ನು ಆರ್ಡರ್ ಮಾಡಿ. ಆಗಲಿ ತಾಯಿ, ಅಮೆಜಾನ್ನಲ್ಲಿ ಇವತ್ತೇ ಆರ್ಡರ್ ಮಾಡ್ತೀನಿ. ಕಟ್ಟಪ್ಪ, ನಾಳೆಯಿಂದ ದಿನಕ್ಕೆ 4 ಬಾರಿ ಈ ಹೇರ್ ಆಯಿಲ್ ಅನ್ನು ಹಚ್ಚಿಕೋ. ಆಗಲಿ ತಾಯಿ. ಅಬ್ಬಬ್ಬ, ಕಟ್ಟಪ್ಪ, ಏನೋ ಇದು ಪವಾಡ. ನನ್ನ ಕಣ್ಣು ನನಗೇ ನಂಬಕ್ಕಾಗ್ತಾ ಇಲ್ಲ. ಮತ್ತೇನು ತಮಾಷೆನ ತಾಯಿ? ಆದಿವಾಸಿ ಏರಾಯಿಲ್ಲ ಪವಾಡನ. ಮಂತ್ರಿಗಳೇ, ಈ ಕೂಡಲೇ ಶಾಸ್ತ್ರಿಗಳಿಗೆ ಈ ಸಿಹಿ ಸುದ್ದಿಯನ್ನು ತಲುಪಿಸಿ ಹಾಗೂ ಮದುವೆಗೆ ರೆಡಿ ಮಾಡಿಕೊಳ್ಳಲು ಹೇಳಿ. ಹಾಗೆ ಮರೆಯದೆ ರಾಯಪ್ಪನವರಿಗೂ ಕೂಡ 100 ಬಾಟಲ್ ಆದಿವಾಸಿ ಹೇರ್ ಆಯಿಲ್ ಅನ್ನು ಕಳಿಸಿ. ಸ್ವಾತಿ ಮುತ್ತಿನ ಮನೆ ಹರಿಯೇ ಸ್ವಾತಿ ಮುತ್ತಿನ ಮನೆ ಹರಿಯೇ ಕಟ್ಟಪ್ಪ, ದೇವಸ್ಥಾನದಲ್ಲಿ ನನ್ನ ಮೇಲೆ ಯಾರು ಕೈ ಹಾಕಿದ್ದಾರೆ. ಈ ಕೂಡಲೇ ಅವನ ತಲೆ ತೆಗಿಬೇಕು. ಅದನ್ನ ಭಾವನೆ ಮಾಡ್ಬೋದಲ್ಲ ತಾಯಿ.
ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ಅದೆಲ್ಲ ಗೊತ್ತಿಲ್ಲ, ನೀನೇ ಬಂದು ತಲೆ ತೆಗಿಬೇಕು. ಬಾಬು ಏನಾದ್ರೂ ಮಾತಾಡು. ಮಾಮ, ನಂಗೆ ಹಸಿವಾಗ್ತಾ ಇದೆ. ನಾನೊಂದು ಮುದ್ದೆ, ನೀನೊಂದು ಮುದ್ದೆ ಕಲಿಸು. ಇವಾಗ ಮುದ್ದೆ ತಿನ್ನೋ ಟೈಮ್ ಅಲ್ಲ ಕಣೋ. ನಿಮ್ ಮಾಮನ ಕೊನೆ ಆಸೆ ತೀರಿಸೋ ಬಿಡೋ, ಅರ್ಥ ಮಾಡ್ಕೊಳ್ಳೋ ದಡ್ಡ. ಕಟ್ಟಪ್ಪ ಕಾಲಕ್ಕೆ ನಮ್ಮ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದಾರೆ. ಈ ಕೂಡಲೇ ನಾವು ಶಸ್ತ್ರಾಸ್ತ್ರಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ನಡಿ ಇಲ್ಲಿಂದ. ಆ ಕಳ್ಳನ ಮಗ ಇವಾಗಲೇ ಬರ್ತಾನ. 5 ನಿಮಿಷ ಟೈಮ್ ಕೊಡ್ತೀರಾ ತಾಯಿ? ಈಗ ಹೋಗಿ ಬರ್ತೀನಿ ಪ್ಲೀಸ್. ಕಟ್ಟಪ್ಪ, ಇದೇ ನನ್ನ ಮಾತು, ನನ್ನ ಮಾತೇ ಶಾಸನ. ನಡಿ ಇಲ್ಲಿಂದ. ಕಟ್ಟಪ್ಪ ಬೇಗ ಬಾ, ಟೈಮ್ ಆಯ್ತು. ಲೇ, ನಂಗೂ ವಯಸ್ಸಾಯ್ತು. ಇನ್ನೆಷ್ಟು ಅಂತ ಯುದ್ಧ ಮಾಡ್ಬೇಕು ನಿಮ್ಗೋಸ್ಕರ? ಸ್ವಲ್ಪ ಮಾನ ಮರ್ಯಾದೆ ಇಲ್ವೇನು ನಿಮಗೆಲ್ಲ? ನನ್ನ ಮಕ್ಕಳ, ನಾನು ಎಮ್ಮೆಗೆ ಬೂಸ ಹಾಕ್ಬೇಕು, ನೀನೇ ಹೋಗಿ ಯುದ್ಧ ಮಾಡು ಕಟ್ಟಪ್ಪ. ನನ್ನ ಕರ್ಮ, ಈ ಜನ್ಮದಲ್ಲಿ ನನ್ನ ಆಸೆ ಈಡೇರಲ್ಲ ಅನ್ಸುತ್ತೆ. ನಡೀರಿ ಹೋಗೋಣ. ರೀ, ನನ್ ಬಿಟ್ಟು ಹೋಗ್ಬೇಡ್ರಿ ಪ್ಲೀಸ್. ರೇ ಶಿವಗಾಮಿ, ನಿನ್ನ ಮಕ್ಕ ಮುಚ್ಚ, ಬಾರೇ ಇಲ್ಲಿ, ಬಾರಿಸ್ತೀನಿ ನಿಂಗೆ. ಯಾರೋ ಇವಳು ನನ್ ಮರ್ಯಾದೆನೇ ಕೊಡಲ್ಲ. ತಾಯಿ ದಯವಿಟ್ಟು ಬನ್ನಿ, ಓಡಿ ಹೋಗೋಣ ಇಲ್ಲಿಂದ, ನಮಗೂ ಸಿಗಲ್ಲ. ಮಾಹಿಷ್ಮತಿ ರಕ್ಷಣೆಗೆ ನಮ್ಮ ಯೋಜನೆ ಏನು? ತ್ರಿಶೂಲ ವ್ಯೂಹ ರಚಿಸೋಣ. ಉತ್ತರ ದಿಕ್ಕಿನ ಜವಾಬ್ದಾರಿ ನಂದು, ದಕ್ಷಿಣ ದಿಕ್ಕಿನ ಜವಾಬ್ದಾರಿ ನಂದು, ಮಧ್ಯದ್ದು ನಂದು. ನನ್ನ ಮುಖ ಯಾಕೆ ನೋಡ್ತೀರಾ? ಮುಂದೇನು ಅಂತ ಹೇಳಿ. ಅರ್ಧ ಗಂಟೆ ಸಾಕು ಅಮ್ಮ, ಕಾಲಕ್ಕೆ ನಾನು ಮುಗಿಸುತ್ತೇನೆ. 5 ನಿಮಿಷ ಸಾಕಮ್ಮ, ನಾನು ಮುಗಿಸುತ್ತೇನೆ. ಒಂದೇ ಏಟಿ ಹೊಡಿತೀನಿ ಸುದ್ದಿ. ಕ್ಷಮಿಸಿ ಅಮ್ಮ. ಸರಿ, ಹಾಗಿದ್ದರೆ ನಡೀರಿ, ಸಂಧಾನಕ್ಕೆ ಹೋಗೋಣ. ಲೇ ಕಾಲಕ್ಕೆ, ನಿಂಗೆ ತಮ್ಮಿದ್ರೆ ಮಾತಾಡೋ ಇವಾಗ. ಅವನಿಗೆ ಹಸಿವಾಗಿರ್ಬೇಕು. ರಾತ್ರಿ ಮಿಕ್ಕಿದ ಅನ್ನ ಹಾಕಿ ಸುಮ್ಮನೆ ಹೋಗ್ತಾನೆ. ಕಡೆ ಸರಿ ಹೇಳ್ತೀನಿ, ಮುಚ್ಕೊಂಡು ಮನೆಗೆ ಹೋಗಿ ಮಲ್ಕೋ. ಇಲ್ಲ ಅಂದ್ರೆ ಬಂದು ಇಲ್ಲಿ ನಮ್ಮ ಎಮ್ಮೆಗಳಿಗೆ ಬೂಸ ಹಾಕು. ಅಮ್ಮ, ಅದು ನನ್ ಕೆಲಸ, ಅವ್ನು ಯಾಕೆ ಹೇಳ್ತಿದೀಯಾ? ನೀನು ಸುಮ್ಕಿರ್ತೀಯ ಸ್ವಲ್ಪ? ಕಟ್ಟಪ್ಪ, ಇವನು ಯಾಕೋ ಸಂಧಾನಕ್ಕೆ ಹೋಗ್ತಾ ಇಲ್ಲ. ರಣಕಾಳೆ ಮೊಳಗಿಸು. ಮಂತ್ರಿಗಳೇ, ಈ ಕೂಡಲೇ ಕಟ್ಟಪ್ಪನ ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡಿ ಇಡೀ ನಗರವನ್ನು ಸಿಂಗರಿಸಿ. ಎಲ್ಲಾ ಕಡೆಯೂ ಕಟ್ಟಪ್ಪನ ಬ್ಯಾನರ್ ಹಾಕಿ.